ಹಲೋ ಡಿಯರ್ ಸ್ಟೂಡೆಂಟ್ಸ್. ಸೊ ಕ್ಲಾಸ್ 10th ಸ್ಟ್ಯಾಂಡರ್ಡ್ ಇವಾಗ ಮುಗ್ದಿದೆ. ನೆಕ್ಸ್ಟು ಸೈನ್ಸ್ನ ಚೂಸ್ ಮಾಡ್ಕೋಬೇಕು. ಅದರಲ್ಲಿ ಯಾವುದನ್ನ ಚೂಸ್ ಮಾಡ್ಕೋಬೇಕು, PCMB ಹಾಗೆ PCMCನ. ಸೊ ಹಾಗೆ ಕಾಲೇಜ್ನ ಚೂಸ್ ಮಾಡಬೇಕು ಅನ್ನೋ ಒಂದು ಗಾಬರಿಯಲ್ಲಿ ಇರ್ತೀರಾ. ಯಾವ ಕಾಲೇಜ್ ಚೂಸ್ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ನನಗೆ, ನಾನು JEE ಪ್ರಿಪೇರ್ ಆಗಬೇಕು, ನೀಟ್ಗೆ ಪ್ರಿಪೇರ್ ಆಗಬೇಕು, KCETಗೆ ಪ್ರಿಪೇರ್ ಆಗಬೇಕು ಅನ್ನೋ ಒಂದು ಗಾಬರಿಯಲ್ಲಿ ಇರ್ತೀರಾ. ಸೊ ನಿಜವಾಗ್ಲೂ ಹೇಳಬೇಕಂದ್ರೆ ನಿಮ್ಮನ್ನು ಹೆಂಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ 60 ಕ್ವಶನ್ಸ್ನ 60 ಮಿನಿಟ್ಸಲ್ಲಿ ಮಾಡೋ ಥರ ಹೇಳ್ಕೊಡ್ಬೇಕು. ಸೊ ಅದಕ್ಕೆ ನಾವು ಎಕ್ಸಲೆನ್ಸ್ PU ಕಾಲೇಜ್ ಕಾರ್ಕಳದಲ್ಲಿ ದಿ ಬೆಸ್ಟ್ ಫ್ಯಾಕಲ್ಟೀಸ್ ಸೇರಿಕೊಂಡು ಸೈನ್ಸ್ ಕಾಂಬಿನೇಷನ್ ಮಾತ್ರ ಇರ್ತಕ್ಕಂಥ ಒಂದು ಕಾಲೇಜ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಾಗಾದರೆ ಇವತ್ತು ನನ್ನ ಹೆಸರು ಶಶಿಕರ್ ME ಅಂತೇಳಿ, ನಾನು ಮುಂಚೆ ಪರಿಶ್ರಮ ನೀಟ್ ಅಕಾಡೆಮಿ ಬ್ಯಾಂಗ್ಳೂರ್ ಹಾಗೆ ನಾರಾಯಣ ಸಹಕಾರ ನಗರದಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ದೆ. ನನ್ನದೊಂದು 11 ವರ್ಷದ ಅನುಭವ ಇದೆ ಮಕ್ಕಳ. ಸೊ ಇವತ್ತು ನಾನು ನಿಮಗೆ ಹೇಗೆ ಕಾಲೇಜ್ನ ಚೂಸ್ ಮಾಡಬೇಕು, ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ನಿಮಗೆ ಪಕ್ಕದಲ್ಲಿ ಕೂತು ಹೇಳ್ಕೊಡ್ತಾರೆ, ಕಲಿಸ್ತಾರೆ, ಇಂಥ ಕಾಲೇಜ್ನ ಚೂಸ್ ಮಾಡಬೇಕು. ಸೊ ಇವತ್ತು ನಾನು ಕೆಮಿಸ್ಟ್ರಿನ ನಿಮಗೆ ಹೇಳ್ಕೊಡೋದ್ರ ಜೊತೆಗೆ ಸೆಕೆಂಡ್ PUC ಮುಗಿದ ಮೇಲೆ ಯಾವ ಥರ ಎಲ್ಲ ಆಪ್ಷನ್ಸ್ ಇದೆ, ನೀವು ಯಾವುದನ್ನ ಚೂಸ್ ಮಾಡ್ಕೋಬೇಕು, ಯಾವುದ್ರಲ್ಲಿ ನನಗೆ ಮುಂದೆ ಸ್ಕೋಪ್ ಇದೆ ಸರ್, JEE ಕ್ರ್ಯಾಕ್ ಮಾಡಿದ್ರೆ ಸ್ಕೋಪ್ ಇದೆಯಾ, ನೀಟ್ ಕ್ರ್ಯಾಕ್ ಮಾಡಿದ್ರೆ ಸ್ಕೋಪ್ ಇದೆಯಾ, KCET ಕ್ರ್ಯಾಕ್ ಮಾಡಿದ್ರೆ ಸ್ಕೋಪ್ ಇದೆಯಾ ಸರ್, ವಾಟ್ ಅಬೌಟ್ NDA, ವಾಟ್ ಅಬೌಟ್ CDS, ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಸರ್, ನಾನು USM ಪ್ರಿಪೇರ್ ಆಗಬೇಕು ಅಂದ್ಕೊಂಡಿದ್ದೀನಿ. ಅದ್ರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಮಾಹಿತಿಯ ಜೊತೆಗೆ ನಾನು ನಿಮಗೆ ಇವತ್ತು ಕೆಮಿಸ್ಟ್ರಿ ಬೇಸಿಕ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಕ್ಕಳ. ಹಾಗೆ ಮಕ್ಕಳ, ಕೆಮಿಸ್ಟ್ರಿ ಸರ್ 10th ಮುಗಿಸಿದೆ ಸರ್. ಕೆಮಿಸ್ಟ್ರಿ ನಮಗೆ ಸ್ಟೇಟ್ ಸಿಲೆಬಸ್ ಓದಿದೆ, ಅಲ್ಲಿ ಕೆಮಿಸ್ಟ್ರಿ ಅಂತ ಸಪ್ರೇಟ್ ಇರಲಿಲ್ಲ, ಸೈನ್ಸ್ ಅಂತ ಇತ್ತು, ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಇತ್ತು ಸರ್. CBSE ಓದೋರಿಗೂ ಹಾಗೆ ಇರುತ್ತೆ, ಬಟ್ ICSE ಓದೋರಿಗೆ ಸಪ್ರೇಟ್ ಇರುತ್ತೆ. ಸೊ ಇರಲಿ, ನಾವೆಲ್ಲ ಮಕ್ಕಳನ್ನು ಒಂದು ದೃಷ್ಟಿಯಲ್ಲಿಟ್ಕೊಂಡು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಪಾಯಿಂಟ್, ಕೆಮಿಸ್ಟ್ರಿ. ಎಸ್ ಡಿಯರ್ ಸ್ಟೂಡೆಂಟ್ಸ್, chemistry, it's a branch of science which deals with structure and properties of matter. ಸರ್ ನಮ್ಗೆ ಅರ್ಥ ಆಗಲಿಲ್ಲ ಸರ್. ಎಸ್, ಫಸ್ಟು ಮ್ಯಾಟರ್ ಅಂದರೆ ಏನು ಅಂತ ನೋಡೋಣ ಮಕ್ಕಳ. ವಾಟ್ ಈಸ್ ಮ್ಯಾಟರ್? ಮ್ಯಾಟರ್ ಅಂದರೆ ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ ಆ್ಯಂಡ್ ಆಕ್ಯುಪೈ ಸಮ್ ಸ್ಪೇಸ್ ಈಸ್ ಕಾಲ್ಡ್ ಮ್ಯಾಟರ್. ಅದು ಏನಾದರೂ ಆಗಲಿ ಮಕ್ಕಳ, ಅದಕ್ಕೊಂದು ಸ್ವಲ್ಪ ನಿರ್ದಿಷ್ಟ ಮಾಸ್ ಇತ್ತು, ಹಾಗೆ ಸ್ವಲ್ಪ ಸ್ಪೇಸನ್ನು ಆಕ್ಯುಪೈ ಮಾಡ್ಕೊಳ್ತು ಅಂದರೆ ಅದನ್ನು ನಾವು ಮ್ಯಾಟರ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ದಿಸ್ ಪೆನ್ ಈಸ್ ಎ ಮ್ಯಾಟರ್, ಯುವರ್ ಬುಕ್ ಮ್ಯಾಟರ್, ಮೊಬೈಲ್ ಫೋನ್ ಮ್ಯಾಟರ್, TV ಮ್ಯಾಟರ್, ಇವನ್ ಏರ್ ಈಸ್ ಆಲ್ಸೋ ಎ ಮ್ಯಾಟರ್. ಮ್ಯಾಟರ್, ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ ಆ್ಯಂಡ್ ಆಕ್ಯುಪೈ ಸಮ್ ಸ್ಪೇಸ್ is called matter. So matter, anything which has mass and occupies some space is called matter. What is chemistry sir? It's a branch of science which deals with study of structure and composition of this matter is called chemistry, dear students. Chemistry. Who is known as father of chemistry? First point. Father of chemistry, his name is Antony Laurent Lavoisier. Father of chemistry, Antony Laurent Lavoisier. ಅವನು ಸ್ಟೇಟ್ಮೆಂಟ್ ಇದೆ ಮಕ್ಕಳ. He given the law of conservation of mass. ಅದನ್ನು ನಾವು ನೆಕ್ಸ್ಟ್ ಸ್ಟಡಿ ಮಾಡ್ತೀವಿ. ಫಸ್ಟು ನಿಮಗೆ ಕೆಮಿಸ್ಟ್ರಿ, ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಸ್ಟ್ರಕ್ಚರ್ ಆ್ಯಂಡ್ ಕಂಪೋಸಿಷನ್ ಆಫ್ ಮ್ಯಾಟರ್. ವಾಟ್ ಈಸ್ ಮ್ಯಾಟರ್ ಡಿಯರ್ ಸ್ಟೂಡೆಂಟ್ಸ್? ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ ಆ್ಯಂಡ್ ಆಕ್ಯುಪೈ ಸಮ್ ಸ್ಪೇಸ್ ಈಸ್ ಕಾಲ್ಡ್ ಮ್ಯಾಟರ್. ಎಸ್ ಸ್ಟೂಡೆಂಟ್ಸ್, ಈ ಮ್ಯಾಟರ್ ಇದೆಯಲ್ಲ, ದಿಸ್ ಮ್ಯಾಟರ್ ಇನ್ ಕೆಮಿಸ್ಟ್ರಿ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈಡ್ ಇಂಟು 2 types. ಫಸ್ಟ್ ಒನ್ ಈಸ್ physical classification, second one chemical classification. This matter classified into 2 types. First one physical classification, ಹಾಗೆ second one chemical classification. Physical classification and chemical classification. Sir,
ಏನೋ ಮ್ಯಾಟ್ರ್ ಅಂದರೆ ಗೊತ್ತಾಯ್ತು ಸರ್. ಈ ಮ್ಯಾಟ್ರನ್ನ ನಾವು ನೀವು ಹೇಳಿದ್ರಿ ಫಿಸಿಕಲ್ ಕ್ಲಾಸಿಫಿಕೇಶನ್ ಮತ್ತು ಕೆಮಿಕಲ್ ಕ್ಲಾಸಿಫಿಕೇಶನ್, ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಹೌದು ಮಕ್ಕಳ, ಫಿಸಿಕಲ್ ಕ್ಲಾಸಿಫಿಕೇಶನ್ ಅಂದರೆ ನೀವು ಇಲ್ಲಿವರೆಗೆ ಸ್ಟಡಿ ಮಾಡಿರ್ತೀರಾ. ಮ್ಯಾಟರ್ಸ್ ಕ್ಲಾಸಿಫೈಡ್ ಇಂಟು ಮೇನ್ಲಿ 3 types on the basis of physical classification: solid, liquid and gas. ಸರ್, ನಮಗೆ 10th ಅಲ್ಲಿ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಜೊತೆಗೆ ಪ್ಲಾಸ್ಮಾ ಇತ್ತು, ಬೋಸ್ ಐನ್ಸ್ಟೀನ್ ಇತ್ತು. ನಾವು ಇಲ್ಲಿ ವಿ ಆರ್ ರೆಸ್ಟ್ರಿಕ್ಟಿಂಗ್ ಟು ದಿ ಸಿಲಬಸ್. ತುಂಬ ಇಂಪಾರ್ಟೆಂಟು. ಏನು ಓದಬೇಕು, ಏನು ಓದಬಾರ್ದು, ನೀಟ್ ಸಿಲಬಸ್ ಏನು, JEE ಮೇನ್ ಸಿಲಬಸ್ ಏನು, KCET ಸಿಲಬಸ್ ಏನು. ತುಂಬ ಮಕ್ಕಳು ಪ್ರಿಪೇರ್ ಆಗ್ತಾರೆ ಮಕ್ಕಳ, ಎಲ್ಲರೂ ಓದ್ತಾರೆ, ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತಾರೆ. ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟು ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳ್ಳಿ, ಯಾವುದರೊಂದು ಗೌರ್ಮೆಂಟ್ ಜಾಬ್ ತೊಗೊಳ್ಳಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಅದಕ್ಕೆ ಆದ ಕೆಲವೊಂದು ಕ್ವಾಲಿಟೀಸ್ ಬೇಕು. ಫಿಸಿಕಲಿ ಫಿಟ್ ಇರಬೇಕು, ರನ್ನಿಂಗ್ ರೇಸ್ ಅದಕ್ಕೆ ಚೆಕ್ ಮಾಡ್ತಾರೆ ಫಿಸಿಕಲ್ ಫಿಟ್ನೆಸ್ಸಲ್ಲಿ. ಆಮೇಲೆ GK ಕ್ವಶನ್ ಪೇಪರ್ ಇರುತ್ತೆ. ಸೆಕೆಂಡ್ ಪೇಪರಲ್ಲಿ ಪ್ರಿಸೈಸ್ ರೈಟಿಂಗು, ಕನ್ನಡ ಟು ಇಂಗ್ಲೀಷು, ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತೆ. ಹಾಗೆ ನೀವು ಡಾಕ್ಟರ್ ಆಗಬೇಕಂದ್ರೆ ಯಾವ ಕ್ವಾಲಿಟಿ ಇರಬೇಕು? ಮೆಮೊರಿ ಪವರ್ ತುಂಬ ಚೆನ್ನಾಗಿರಬೇಕು. ಇಟ್ಸ್ ಎ ಮೆಮೊರಿ ಬೇಸ್ಡ್ ಎಕ್ಸಾಮ್. JEE ಮೀನ್ಸ್ ನಿನಗೆ ಲಾಜಿಕ್ ಪ್ಲಸ್ ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಎಲ್ಲ ಹೋಗ್ತಾ ಕಲಿಯೋಣ. On the matter classified into 3 types on the basis of physical classification: solid, liquid, gas. ಇಲ್ಲಿವರೆಗೂ ನೀವು ಓದಿರ್ತೀರಾ till 10th. ಸರ್, solid, can you give one example students? Yes, this pen is a solid. In solid, atoms are held very close to each other. Liquids, atoms are bit far compared to solid. In gaseous, atoms are independent. So, first point ಗೊತ್ತಾಯ್ತು. Atoms are very close to each other, atoms are bit far, atoms are independent here. ಸ್ವಲ್ಪ ಯೋಚನೆ ಮಾಡಿ ನೋಡಿ ಮಗು, ನೀವು ಸಾಲಿಡಲ್ಲಿ ಆಟಮ್ಸು ಅಕ್ಕಪಕ್ಕ ಇದೆ ಅಂತ ಇಟ್ಕೋ, ಫೋರ್ಸ್ ಆಫ್ ಅಟ್ರಾಕ್ಷನ್, ಇಂಟರ್ ಮೊಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ತುಂಬ ಜಾಸ್ತಿ ಇರುತ್ತೆ. ಇದರಲ್ಲಿ ಇಂಟರ್ ಮೊಲಿಕ್ಯುಲ್ ಹತ್ತಿರ ಇರೋದ್ರಿಂದ ಇಂಟರ್ ಮೊಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ತುಂಬ ಜಾಸ್ತಿ ಇರುತ್ತೆ. ಇದರಲ್ಲಿ ಮಾಡ್ರೇಟ್, ಇದರಲ್ಲಿ ತುಂಬ ಲೆಸ್ಸು. ಸಾಲಿಡ್ಗೆ ಡೆಫಿನೆಟ್ ಶೇಪ್ ಇರುತ್ತೆ ಮಗು. ಲಿಕ್ವಿಡ್ಗೆ they don't have definite shape, but they take the shape of the container in which they are kept. ಅಂದರೆ ಸಾಲಿಡ್ ಪೆನ್ನಿಗೆ ಒಂದು ಡೆಫಿನೆಟ್ ಶೇಪ್ ಇದೆ ಮಗು? ಎಸ್ ಇದೆ ಸರ್. ಲಿಕ್ವಿಡ್ ನೀರಿಗೆ ಯಾವ ಶೇಪ್ ಇದೆ ಮಗು? ನೀನು ವಾಟರ್ ಬಾಟ್ಲಿಗೆ ಹಾಕಿದರೆ ವಾಟರ್ ಬಾಟ್ಲ್ ಶೇಪು, ಯಾವುದೋ ಒಂದು ಬೇರೆ ಪಾತ್ರೆಗೆ ಹಾಕಿದರೆ ಆ ಪಾತ್ರೆಯ ಶೇಪು. ಸೊ ಲಿಕ್ವಿಡ್ ಡೋಂಟ್ ಹ್ಯಾವ್ ಡೆಫಿನೆಟ್ ಶೇಪ್, ದೇ ಟೇಕ್ ದಿ ಶೇಪ್ ಆಫ್ ದಿ ಕಂಟೈನರ್. ಸೊ gaseous, obviously they don't have definite shape, they occupy the entire volume. ಸೊ ಇದೆಲ್ಲ ನೀವು ಓದಿರ್ತೀರ, ನಿಮಗೆ ಸಾಲಿಡ್, ಲಿಕ್ವಿಡ್, ಗೇಷಿಯಸ್, ಗ್ಯಾಸ್ ತುಂಬ ಚೆನ್ನಾಗಿ ಓದಿರ್ತೀಯ. ಸೊ ಹಾಗಾಗಿ ಫಿಸಿಕಲ್ ಕ್ಲಾಸಿಫಿಕೇಶನ್ ಬಗ್ಗೆ ಅಷ್ಟು ಇಂಟ್ರೊಡಕ್ಷನ್ ಬೇಡ, ನಾನು ಸ್ವಲ್ಪ ಹೇಳ್ತಿದ್ದೀನಿ. ಸಾಲಿಡ್, ಲಿಕ್ವಿಡ್, ಗೇಷಿಯಸ್, ಆಟಮ್ಸ್ ಆರ್ ಹೆಲ್ಡ್ ವೆರಿ ಕ್ಲೋಸ್ ಟು ಈಚ್ ಅದರ್, ಅದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು ಶೇಪು, ಥರ್ಡ್ ಪಾಯಿಂಟು ಇಂಟರ್ ಮೊಲಿಕ್ಯುಲರ್ ಫೋರ್ಸ್. ಓಕೆ, ಇಷ್ಟನ್ನು ಕಲ್ತಿದೀಯ ನೀನು. ಇವಾಗ ನಿನಗೊಂದು ಕ್ವಶನ್ ನಂದು. ಈ ಸಾಲಿಡ್ಡು, ಈ ಲಿಕ್ವಿಡು, ಈ ಗ್ಯಾಸಲ್ಲಿ ಸೌಂಡು ಯಾವ ಮೀಡಿಯಮಲ್ಲಿ ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ? ಸೌಂಡು ಸಾಲಿಡ್ ಮೀಡಿಯಮಲ್ಲಿ, ಆರ್ ಲಿಕ್ವಿಡ್ ಮೀಡಿಯಮಲ್ಲಿ, ಆರ್ ಗೇಷಿಯಸ್ ಮೀಡಿಯಮಲ್ಲಿ, ಈ ಮೂರೂ ಮೀಡಿಯಮಲ್ಲಿ ಯಾವ ಮೀಡಿಯಮಲ್ಲಿ ಸೌಂಡು ತುಂಬ ಬೇಗ ಟ್ರಾವೆಲ್ ಆಗುತ್ತೆ? ಸೊ ದಿಸ್ ಈಸ್ ಮೈ ಕ್ವಶನ್. ಸೊ ಗೊತ್ತಿರೋ ಮಕ್ಕಳು ನಮ್ಮದು ಎಕ್ಸಲೆನ್ಸ್ PU ಕಾಲೇಜ್ ಕಾರ್ಕಳದ ಗ್ರೂಪಲ್ಲಿ ನೀವು ಆನ್ಸರ್ನ ಮಾಡಿ. ಸೌಂಡ್ ಯಾವ ಮೀಡಿಯಮಲ್ಲಿ ತುಂಬ ಬೇಗ ಮೂವ್ ಆಗುತ್ತೆ, ದಟ್ ಈಸ್ ಮೈ ಕ್ವಶನ್. ಓಕೆ, ಸೊ ದಿಸ್ ಈಸ್ ಅಬೌಟ್ ಫಿಸಿಕಲ್ ಕ್ಲಾಸಿಫಿಕೇಶನ್, ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ we have to see about chemical classification, very important. Matter classified, physical classification, chemical classification. Chemistry is a branch of science which deals with
Structure and properties of matter. Matter, two types, physical, chemical classification. Father of chemistry, Antony Laurent Lavoisier. ಯಾಕೆ ಹೇಳಿದೆ ಅಂದರೆ ನೋ ರಿವಿಷನ್, ನೋ ರಿಟೆನ್ಷನ್, ನೋ ರಿಸಲ್ಟ್ಸ್ ಡಿಯರ್ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ನಾನು ನಿಮಗೆ ಕೆಮಿಕಲ್ ಕ್ಲಾಸಿಫಿಕೇಶನ್ನ ಹೇಳಿಕೊಡ್ತಾ ಇದ್ದೀನಿ. ಕೆಮಿಕಲ್ ಕ್ಲಾಸಿಫಿಕೇಶನ್, ಮ್ಯಾಟರ್, ಕೆಮಿಕಲ್ ಕ್ಲಾಸಿಫಿಕೇಶನ್, ಮೈ ಫೇವ್ರೆಟ್ ಕಲರ್ ಪಿಂಕ್. ಕೆಮಿಕಲ್ ಕ್ಲಾಸಿಫಿಕೇಶನ್, ಫಸ್ಟ್ ಒನ್ ಫಿಸಿಕಲ್ ಓವರ್ ಮ್ಯಾಟರ್. First one physical classification, second one chemical classification. Physical classification, solid, liquid, gaseous, SLG. ಹಾಗೆ ಬರದೆ. Chemical classification ತುಂಬ ಇಂಪಾರ್ಟೆಂಟು. Matter classified into two sub branch. First one is pure substance. Second one ಮಿಕ್ಸ್ಚರ್. ತುಂಬ ಇಂಪಾರ್ಟೆಂಟು ಮಗು. ಮ್ಯಾಟರ್ ಆನ್ ದಿ ಬೇಸಿಸ್ ಆಫ್ ಕೆಮಿಕಲ್ ಕ್ಲಾಸಿಫಿಕೇಶನ್, ಟೂ ಟೈಪ್ಸ್, ಪ್ಯೂರ್ ಸಬ್ಸ್ಟೆನ್ಸ್, ಮಿಕ್ಸ್ಚರ್. ಸರ್, ಪ್ಯೂರ್ ಸಬ್ಸ್ಟೆನ್ಸ್ ದೇ ಆರ್ ಮೇಡ್ ಅಪ್ ಆಫ್ ಪ್ಯೂರ್, ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್ ಪ್ಯೂರ್. ನೋಡೋಣ ಏನು ಅಂತ. ಈ ಪ್ಯೂರ್ ಸಬ್ಸ್ಟೆನ್ಸ್ ಅಗೇನ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಫಸ್ಟ್ ಒನ್ ದಟ್ ಈಸ್ ಎಲಿಮೆಂಟ್ಸ್. Second one, compounds. Mixture classified into two types. First one, homogeneous mixture. Homogeneous mixture. Second one, heterogeneous mixture. ಸಿಂಪಲ್ ಆಗಿ ಅರ್ಥ ಮಾಡ್ಕೊ. ಸಿಂಪಲ್ ಆಗಿ ಅರ್ಥ ಮಾಡ್ಕೊ. ಸೈನ್ಸ್ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಇದೆ. ಇದು ನಾನೇನು ತುಂಬ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು, ಇದರಲ್ಲಿ ಆನ್ಸರ್ ಇರುತ್ತೆ. ಫಸ್ಟು ಪ್ಯೂರ್ ಸಬ್ಸ್ಟೆನ್ಸ್, ಅದರಲ್ಲಿ ಫಸ್ಟ್ ಒನ್ ಯಾವುದು ಹೇಳಿದೆ? ಎಲಿಮೆಂಟ್ಸ್. ದೇ ಆರ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಆಟಮ್ಸ್. ಓನ್ಲಿ ಒನ್ ಟೈಪ್ ಆಫ್ ಆಟಮ್ಸ್. ಒಂದು ಎಕ್ಸಾಂಪಲ್ ತೊಗೊತೀನಿ, ನೋಡ್ಕೋ. 10ನೇ ಕ್ಲಾಸಲ್ಲಿ ನಿನಗೆ ಕಾರ್ಬೊನೈಡ್ರಸ್ ಕಾಂಪೌಂಡ್ ಅಂತ ಒಂದು ಚಾಪ್ಟರ್ ಇತ್ತು ಮಗು. ಡೈಮಂಡ್, ಗ್ರಾಫೈಟ್, ಫುಲರಿನ್ ಅಲ್ವಾ? ಓಕೆ, ಫಸ್ಟ್ ನಾನು ತಗೊಳ್ತೀನಿ ನೋಡ್ಕೋ. ಸೋಡಿಯಂ, ಇದು ಒಂದು ಎಲಿಮೆಂಟು ಮಗು. ಈ ಎಲಿಮೆಂಟಲ್ಲಿ ಬರೇ ಸೋಡಿಯಂ ಆಟಮ್ ಮಾತ್ರ ಇರ್ತವೆ. ಸೋಡಿಯಂ ಇಟ್ಸ್ ಎ ಎಲಿಮೆಂಟ್. ಇದರಲ್ಲಿ ಓನ್ಲಿ ಒನ್ ಟೈಪ್ ಆಫ್ ಆಟಮ್. ಯಾವ ಥರ ಆಟಮು? ಸೋಡಿಯಂ. ನೆಕ್ಸ್ಟು ಹೈಡ್ರೋಜನ್, only one type of atom. They contain only one type of atom. I will take H2. In H2 there are two hydrogen, but still they contain only one type of atom. This is called elements. Let's take one more example of S8, sulfur. S andre magu sulfur. There are 8 sulfur elements, but all the sulfur elements contains only sulfur atoms. This is called elements. Clear students? ಅರ್ಥ ಆಯ್ತಾ? ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಆಫ್ P4. ಫಾಸ್ಫರಸ್ 4 ಇದೆ. ಒಂದು ಫಾಸ್ಫರಸ್ಸಲ್ಲಿ ಯಾವ ಥರ ಆಟಮ್ ಇರುತ್ತೋ 4 ಫಾಸ್ಫರಲ್ಲಿ ದೇ ಕಂಟೈನ್ ಸೇಮ್ ಟೈಪ್ ಆಫ್ ಆಟಮ್ಸ್. ದಿಸ್ ಈಸ್ ಕಾಲ್ಡ್ ಎಲಿಮೆಂಟ್ಸ್. ಡಿಯರ್ ಸ್ಟೂಡೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಎಲಿಮೆಂಟ್ಸ್. ಕಾಂಪೌಂಡ್ಸ್. Let's take one example of H2O. What is H2O, dear students? It is water. Compounds, they are made up of different types of atom. Nodko illi hydrogen ide, oxygen ide. That means hydrogen atoms se bere tara, oxygen atoms se bere tara. Compound, they are made up of different types of atoms in a fixed ratio. In a fixed ratio. That is called compounds. Yes, students, matter on the basis of chemical classification, pure substance, mixture, pure substance, elements and compounds. Elements, same type of atoms, and compounds, they are made up of different types of atom in a fixed ratio. Yes, students, this is about elements and compounds.
ನೆಕ್ಸ್ಟು ಮಿಕ್ಸ್ಚರ್ಸ್, ಹೋಮೋಜಿನಸ್ ಮಿಕ್ಸ್ಚರ್, ಹೆಟ್ರೋಜಿನಸ್ ಮಿಕ್ಸ್ಚರ್. ವೆರಿ ಸಿಂಪಲ್, ವೆರಿ ಸಿಂಪಲ್. ನೋಡ್ಕೋ ಇಲ್ಲಿ, ಹೋಮೋಜಿನಸ್ ಮಿಕ್ಸ್ಚರ್ ಈ ಕಡೆ ಬರಿತಾ ಇದ್ದೀನಿ. ನೀನೇನು ಮಾಡ್ತಾ ಇದೀಯ, ನಿಮ್ಮ ಮನೆಗೆ ಯಾರೋ ಮಧ್ಯಾಹ್ನ ನೆಂಟರು ಬಂದರು, ಶರ್ಬತ್ ಮಾಡಬೇಕು, ನೀನು ಶರ್ಬತ್ ಪ್ರಿಪೇರ್ ಮಾಡಬೇಕು. ಸೊ ಏನು ಮಾಡ್ತೀಯಾ, ಒಂದು ಕಂಟೈನರ್ ತಗೊಳ್ತೀಯ, ನೀರನ್ನು ಹಾಕ್ತೀಯ, ಹೌದಲ್ವ ಮಗು? ಎಸ್. ಅದಕ್ಕೆ ಒಂದು 500 ml ವಾಟರ್ ತಗೊಂಡೆ ಅಂತ ಇಟ್ಕೊ. 500 ml ನೀರು ತಗೊಂಡೆ. ಈ 500 ml ನೀರಿಗೆ, ದಟ್ ಮೀನ್ ವಾಟರ್ಗೆ ನೀನು ಒಂದು 2 ಗ್ರಾಮ್ ಶುಗರ್ ಹಾಕಿದೆ, ಬೇಡ 3 ಗ್ರಾಮ್ ಹಾಕಿದೆ, ಸಕ್ಕರೆ ಜಾಸ್ತಿ ಇರಲಿ, ಸ್ವೀಟ್ ಅಲ್ವಾ, ಹಾಗೆ 3 ಗ್ರಾಮ್ ಶುಗರ್ನ 500 ml ವಾಟರ್ಗೆ ನೀನು ಹಾಕಿದೆ. ಕ್ಲೀನಾಗಿ ಸ್ಟಿರ್ ಮಾಡಿದೆ, ಮಿಕ್ಸ್ ಮಾಡಿದೆ. ನೋಡ್ಕೊ ಇವಾಗ ಮಿಕ್ಸ್ ಆಯಿತು, ಒಂದು 5 ಮಿನಿಟ್ಸ್ ಆಯಿತು, ಕೆಳಗಡೆ ಏನು ಉಳಿದಿಲ್ಲ, ಸಕ್ಕರೆ ಕಂಟೈನರ್ ಕೆಳಗಡೆ ಸೆಟಲ್ ಆಗಿಲ್ಲ, ಫುಲ್ಲು ಡಿಸಾಲ್ವ್ ಆಗಿದೆ. ನೀನೇನು ಮಾಡಿದೆ ಇವಾಗ, ಆಯಿತು ಸಕ್ಕರೆ ಹಾಕಿಬಿಟ್ಟು ಸೊಲ್ಯೂಷನ್ನ ಮಾಡಿಬಿಟ್ಟೆ, ಸಕ್ಕರೆ ಪ್ಲಸ್ ನೀರು, ವಾಟರ್ ಸೊಲ್ಯೂಷನ್. ಸೊ ನೀನೇನು ಮಾಡಿದೆ ಇವಾಗ, ಇಲ್ಲಿ ಮೇಲೆ ನೋಡಿ, ಇಲ್ಲಿ ಬೀಕರ್ದು ಮೇಲೆ ಇಲ್ಲಿಂದ ಒಂದು ಡ್ರಾಪ್ನ ಟೇಸ್ಟ್ ಮಾಡಿದೆ. ಗೊತ್ತಾಗ್ತಿದೆ ನಿನಗೆ? ಈ ಬೀಕರ್ದು ಮೇಲೆ ಭಾಗದ ನೀರು ಸೊಲ್ಯೂಷನ್ದು ಮೇಲೆ ಭಾಗದಿಂದ ಸರ್ಫೇಸ್ ಇರುತ್ತಲ್ಲ, ಸರ್ಫೇಸ್ ಮೇಲಿಂದ ಒಂದು ಡ್ರಾಪ್ ತಗೊಂಡು ಟೇಸ್ಟ್ ಮಾಡಿದೆ. ಸ್ವೀಟ್ ಇರುತ್ತಲ್ವಾ? ಹೌದು. ಅದೇ ಥರ ಇಲ್ಲಿಂದ ಮಧ್ಯದಿಂದ ತಗೊಂಡು ಟೇಸ್ಟ್ ಮಾಡಿದೆ. ಅರೆ ಸರ್ ಏನಿದು, ಅದು ಸ್ವೀಟ್ ಇರುತ್ತೆ ಸರ್, ಸೇಮ್ ಟೇಸ್ಟಾ? ಹೌದು, ಸೇಮ್ ಟೇಸ್ಟು. ವಾಟ್ ಈಸ್ ಹೋಮೋಜಿನಸ್ ಮಿಕ್ಸ್ಚರ್ ಅಂತ ಹೇಳಿದ್ರೆ, ಯೂನಿಫಾರ್ಮ್ ಮಿಕ್ಸ್ಚರ್. ವಾಟ್ ಈಸ್ ಯೂನಿಫಾರ್ಮ್? ಸಕ್ಕರೆ ನೀರಲ್ಲಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ದಟ್ ಮೀನ್ ನೀನು ಸೊಲ್ಯೂಷನ್ನು ಸಕ್ಕರೆ ನೀರ್ದು ಯಾವುದೇ ಡ್ರಾಪ್ ನೋಡಿದ್ರು ಕೂಡ ಸೇಮ್ ಟೇಸ್ಟ್ ಇರುತ್ತೆ. ಸೇಮ್ ಟೇಸ್ಟ್ ಮೀನ್ಸ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್, ಸೇಮ್ ಫಿಸಿಕಲ್ ಪ್ರಾಪರ್ಟೀಸ್. ದೋಸ್ ಟೈಪ್ ಆಫ್ ಮಿಕ್ಸ್ಚರ್ ಈಸ್ ಕಾಲ್ಡ್ ಹೋಮೋಜಿನಸ್ ಮಿಕ್ಸ್ಚರ್. ಇನ್ನು ಸಕ್ಕರೆ ನೀರಿಗೆ ಹಾಕಿದೆ, ಶೇಕ್ ಮಾಡಿದೆ ಕಣ, ಮೇಲೆ ಸರ್ಫೇಸ್ ಮೇಲೆ ಒಂದು ಡ್ರಾಪ್ನ ಟೇಸ್ಟ್ ಮಾಡಿದೆ, ಬೀಕರ್ದು ಮಧ್ಯದ ಭಾಗದಿಂದ ಒಂದು ಸ್ವಲ್ಪ ನೀರು ತೊಗೊಂಡು ಟೇಸ್ಟ್ ಮಾಡಿದೆ. ಎರಡೂ ಕೂಡ ಸೇಮ್ ಟೇಸ್ಟ್ ಅಲ್ವಾ? ಸೇಮ್ ಟೇಸ್ಟ್ ಅಂದರೆ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್, ಸೇಮ್ physical properties. That mean I can conclude it as homogeneous mixture means solute distributed uniformly throughout the solution. That thing is called homogeneous mixture. ಸರ್ ಅರ್ಥ ಆಯ್ತು ಸರ್ ನೀವು ಹೇಳಿದ್ದು. ಹೆಟ್ರೋಜಿನಸ್ ಮಿಕ್ಸ್ಚರ್ ಅಂದರೆ ಏನು ಸರ್? ಹೋಮೋಜಿನಸ್ ಮುಗೀತು ಮಕ್ಕಳ, ನೆಕ್ಸ್ಟು ಹೆಟ್ರೋಜಿನಸ್ ಮಿಕ್ಸ್ಚರ್. ಹೆಟಿರೋ ನೀನೇ ಹೇಳಿಬಿಡ್ತೀಯಲ್ವ ಇವಾಗ? ಎಸ್. ಹೆಟ್ರೋಜಿನಸ್ ಮಿಕ್ಸ್ಚರ್ ಅಂದರೆ ಏನೂ ಇಲ್ಲ ಮಗು, ಆಯಿಲ್ ಅಂದರೆ ಅಡುಗೆ ಎಣ್ಣೆನ ನೀನು ನೀರಿಗೆ ಹಾಕಿದೆ, ಫ್ಲೋಟ್ ಆಗುತ್ತಲ್ವ ನೀರಲ್ಲಿ ಅಡುಗೆ ಎಣ್ಣೆ? ಹೌದು, ಫ್ಲೋಟ್ ಆಗುತ್ತೆ. ಅಡುಗೆ ಎಣ್ಣೆ, ಕುಕ್ಕಿಂಗ್ ಆಯಿಲು ನೀರಿಗೆ ಹಾಕಿದರೆ ಫ್ಲೋಟ್ ಆಯಿತು, ಅದು ಮಿಕ್ಸ್ಚರ್. ಹೌದಾ ಅಲ್ವಾ? ಎರಡು ಕಾಂಪೌಂಡ್ ಇದ್ದರೆ ಮಿಕ್ಸ್ಚರು, ಆಯಿಲು ಇದೆ, ವಾಟರು ಇದೆ, ಮಿಕ್ಸ್ಚರು. ಗೊತ್ತಾಯ್ತು. ನೆಕ್ಸ್ಟ್ ಲಾಸ್ಟ್ ಕೇಸಲ್ಲಿ ಏನಿತ್ತು? ಸಕ್ಕರೆ ಇತ್ತು, ನೀರಿತ್ತು, ಮಿಕ್ಸ್ಚರು. ಆ ಮಿಕ್ಸ್ಚರಲ್ಲಿ ಸೇಮ್ ಕೆಮಿಕಲ್ ಪ್ರಾಪರ್ಟೀಸು ಫಿಸಿಕಲ್ ಪ್ರಾಪರ್ಟೀಸ್ ಇದ್ದರೆ ಹೋಮೋಜಿನಸ್ ಸೊಲ್ಯೂಷನ್ನು. ಈಗೇನು ಮಾಡಿದೆ? ಆಯಿಲ್ನ ನೀರಿಗೆ ಹಾಕಿದೆ, ಫ್ಲೋಟ್ ಆಗ್ತಾ ಇದೆ. ಓಕೆ, ನೋಡ್ಕೊ ಇಲ್ಲಿ ನೀರಿದು ಮಗು, ಮೇಲೆ ಆಯಿಲ್ ಹಾಕಿದೆಯಾ, ಆಯಿಲು ನೀರಲ್ಲಿ ಫ್ಲೋಟ್ ಆಗ್ತಾ ಇದೆ, ಮಿಕ್ಸ್ಚರ್. ನೀನೇನು ಮಾಡಿದೆ? ಮೇಲೆಯಿಂದ ಒಂದು ಡ್ರಾಪ್ನ ಟೇಸ್ಟ್ ಮಾಡಿದೆ. ನಿನಗೆ ಕಂಪ್ಲೀಟ್ಲಿ ಆಯಿಲೇ ಸಿಗುತ್ತೆ. ಯಾಕೆ ಹೇಳು? ಸರ್ಫೇಸ್ ಮೇಲೆ ಕಂಪ್ಲೀಟ್ಲಿ ಆಯಿಲೇ ಇರುತ್ತೆ. ಗೊತ್ತಾಯ್ತಾ ನಿನಗೆ? ಸೊ ಹಾಗೆ ನೀನೇನು ಮಾಡಿದೆ? ಕೆಳಗಿಂದ ಒಂದು ಟೇಸ್ಟ್ ನೋಡಿದೆ, ಇದನ್ನು ತೊಗೊಂಡು ನೋಡಿದೆ ಟೇಸ್ಟು. ಇಲ್ಲಿ ಬರೀ ನೀರೇ ಸಿಗುತ್ತೆ ನಿನಗೆ, ಇಲ್ಲಿ ವಾಟರ್ ಟೇಸ್ಟು, ಇಲ್ಲಿ ಆಯಿಲ್ ಟೇಸ್ಟು. ಅರೆ ದೀಸ್ ಟೂ ಆರ್ ಮಿಕ್ಸ್ಚರ್ಸ್. ಆಯಿಲು ಮತ್ತು ವಾಟರ್ನ ಮಿಕ್ಸ್ ಮಾಡ್ತೀವಿ, ಮಿಕ್ಸ್ಚರ್. ಗೊತ್ತಾಯ್ತಾ? ಬಟ್ ಆಯಿಲು ವಾಟರಲ್ಲಿ ಥ್ರೂ ದಿ ಸೊಲ್ಯೂಷನ್ನು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆಯಾ, ನಾನ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆಯಾ? ಆಯಿಲು ನೀರಲ್ಲಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆಯಾ, ನಾನ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆಯಾ? ಆಬ್ವಿಯಸ್ಲಿ ಆಯಿಲು ನೀರಲ್ಲಿ ಸಾಲಿಬಲ್ಲೇ ಇಲ್ಲ. ಇನ್ನು ಯೂನಿಫಾರ್ಮ್ ಆಗಿ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಲ್ವಾ? ಆಯಿಲು ನೀರಲ್ಲಿ ತೇಲುತ್ತೆ. ನೀನೇನು ಮಾಡಿದೆ? ಮೇಲೆಯಿಂದ ಒಂದು ಡ್ರಾಪ್ ತೊಗೊಂಡು ನೋಡಿದೆ, ಸರ್ಫೇಸಿಂದ ಮಧ್ಯ ಬೀಕರಿಂದ ಒಂದು ಡ್ರಾಪ್ ನೋಡಿದೆ, ಮಧ್ಯದಲ್ಲಿ ನಿನಗೆ ಆಯಿಲ್ ಸಿಕ್ತು, ಮೇಲೆ ಆಯಿಲೇ ಸಿಕ್ತು, ಮಧ್ಯದಲ್ಲಿ ನಿನಗೆ ವಾಟರ್ ಸಿಕ್ತು.
ಗೊತ್ತಾಯ್ತಾ ನಿನಗೆ? ಸೊ ಈಗ ಇದ್ರ ಪ್ರಾಪರ್ಟೀಸು ಯಾವ್ದು ಹೇಳು, ಆಯಿಲ್ ಪ್ರಾಪರ್ಟೀಸು ವಾಟರ್ ಪ್ರಾಪರ್ಟೀಸು ಡಿಫ್ರೆಂಟ್ ಇರುತ್ತೆ. ಅಂದರೆ ಸೊಲ್ಯೂಟು ಅಥವಾ ಮಿಕ್ಸ್ಚರಲ್ಲಿ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇಲ್ಲ, ನಾನ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್. ದಟ್ ಥಿಂಗ್ ಈಸ್ ಕಾಲ್ಡ್ ಹೆಟರೋಜಿನಸ್ ಮಿಕ್ಸ್ಚರ್. I hope you understood about elements, same type of atoms, compound, different types of atom in a fixed ratio, homogeneous, throughout the mixture, uniform distribution, ಎಲ್ಲೇ ನೋಡಿದ್ರು ಕೂಡ ಸೇಮ್ ಟೇಸ್ಟ್, ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್, ಸೇಮ್ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಹೆಟ್ರೋಜಿನಸ್ ಮೀನ್ಸ್ ಅಲ್ಲಿ ಸೇಮ್ ಥ್ರೂಔಟ್ ದಿ ಸೊಲ್ಯೂಷನ್, ಥ್ರೂಔಟ್ ದಿ ಮಿಕ್ಸ್ಚರ್, ಯು ವೋಂಟ್ ಗೆಟ್ ಸೇಮ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದಿ ಮಿಕ್ಸ್ಚರ್. I hope you understood this session, my dear students. ಸೊ ನಮ್ಮದು ಎಕ್ಸಲೆನ್ಸ್ ಪಿ ಯು ಕಾಲೇಜ್ ಕಾರ್ಕಳ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬೇರೆ ಕಾಲೇಜಿಗೂ ನಮ್ಮ ಕಾಲೇಜಿಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದರೆ ತುಂಬ ಇದೆ ಮಕ್ಕಳ. ಒಂದು, ನಮ್ಮಲ್ಲಿ ಲಿಮಿಟೆಡ್ ಸ್ಟೂಡೆಂಟ್ಸ್, ಓನ್ಲಿ 150 ಮಕ್ಕಳು, ಔಟ್ ಆಫ್ ವಿಚ್ 75/75 ಗರ್ಲ್ಸ್. ಮತ್ತು ನಮ್ಮಲ್ಲಿ ಇನ್ನೊಂದೇನಂತ ಹೇಳಿದರೆ JEE ಮೈನ್ಸ್, ನೀಟ್, KCET, NDA, ನಾಟಾ, CDS, TES ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ 1-to-1 ಕೋಚಿಂಗ್ ಕೊಡ್ತೀವಿ ನಿಮಗೆ. 1-to-1 ಕೋಚಿಂಗ್ ಅಂದರೆ ಏನು ಸರ್? ನಿನ್ನ ಪಕ್ಕನೇ ಕೂತ್ಕೊಳ್ತಾರೆ ಫಿಸಿಕ್ಸ್ ಲೆಕ್ಚರ್ ಪ್ರತಿದಿನ 20 ಮಿನಿಟ್ಸು, ಅವ್ರದ್ದಾದ್ಮೇಲೆ ಅವರು ಹೋಗ್ತಾರೆ ಕೆಮಿಸ್ಟ್ರಿ ಲೆಕ್ಚರ್ 20 ಮಿನಿಟ್ಸ್ ಕೂತ್ಕೊತೀವಿ, ನೆಕ್ಸ್ಟು ಮ್ಯಾಥ್ಸ್ ಲೆಕ್ಚರ್ 20 ಮಿನಿಟ್ಸು, ನೆಕ್ಸ್ಟ್ ಬಯಾಲಜಿ ಲೆಕ್ಚರು 20 ಮಿನಿಟ್ಸು. ನಿನ್ನ ಪಕ್ಕದಲ್ಲೇ ಕೂತ್ಕೊಂಡು ಅವತ್ತು ಮಾಡಿದ ಪಾಠವನ್ನು ಮತ್ತೆ ಒಂದು ಸರಿ ನಿನಗೆ ಕೊನ್ಸೈಸ್ ಮಾಡಿ ನಾವು ಹೇಳ್ಕೊಡ್ತೀವಿ ಮಗು. ಓಕೆ, ನಿನಗಿಷ್ಟ ಆಯಿತು. ಫಾದರ್ ಆಫ್ ಕೆಮಿಸ್ಟ್ರಿ ಮರಿಬೇಡ. ವಾಟ್ ಈಸ್ ಕೆಮಿಸ್ಟ್ರಿ? Study of structure and composition of matter. What is matter? Matter, anything which has mass and occupies some space is called matter. Even air is matter, books is matter, building is matter, and everything in this universe is matter. This matter classified into solid, liquid, gas. Solid, liquid, gas ಬಗ್ಗೆ ಆಲ್ರೆಡಿ 10th ಸ್ಟ್ಯಾಂಡರ್ಡ್ ಸ್ಟಡಿ ಮಾಡಿದೀಯಾ? ಸೊ ಕೆಮಿಕಲ್ ಕ್ಲಾಸಿಫಿಕೇಶನ್ ಅಂದರೆ ಬಂದರೆ 2 ಟೈಪ್ಸು: pure substance mixture, pure substance elements and compounds mixtures, homogeneous and heterogeneous mixtures. I hope you understood the session, my dear students. ನೆಕ್ಸ್ಟು ನಾಳೆಗೆ ಸ್ವಲ್ಪ ಇಂಟ್ರೊಡಕ್ಷನ್ ಹಾಕ್ಕೊಡ್ತೀನಿ ನಿಮಗೆ. ಅದು ಏನಪ್ಪ ಅಂತ ಹೇಳಿದ್ರೆ, ಫಸ್ಟು ಮ್ಯಾಟ್ರು ಇದೆಲ್ಲ ಸ್ವಲ್ಪ ಬೇಸಿಕ್ಸ್ ತಿಳ್ಕೊಂಡ್ವಿ ಮಕ್ಕಳ. ಇವತ್ತು ನಾವು ನಿಮಗೆ ಕೆಮಿಸ್ಟ್ರಿನ ನಿಜವಾದ ಅಪ್ರೋಚು ಹೇಗೆ. ನಾನು ಈಗ 10th ಮುಗೀತು ಸರ್, JEE ಕ್ರ್ಯಾಕ್ ಮಾಡಲೇಬೇಕು ಸರ್, 2 ವರ್ಷ 730 ದಿನ ಸಿಗುತ್ತೆ ಸರ್, ಐ ಆಮ್ ರೆಡಿ ಟು ಸ್ಯಾಕ್ರಿಫೈಸ್ ಮೈ ಎನಿಥಿಂಗ್ ಫಾರ್ ಮೈ ಸಕ್ಸಸ್ ಅಂತ ಒಂದು ಡಿಸೈರ್ ಇರ್ತಕ್ಕಂಥ ಮಕ್ಕಳುಗಳಿಗೆ ಕೇಳಿಸ್ಕೊ ಮಕ್ಕಳ. ಕೆಮಿಸ್ಟ್ರಿಯಲ್ಲಿ ಫಸ್ಟ್ ನೀನು ಕಲಿಬೇಕಾಗಿದೆ ಪೀರಿಯಾಡಿಕ್ ಟೇಬಲ್. ವಾಟ್ ಯು ಹ್ಯಾವ್ ಟು ಲರ್ನ್? ಪೀರಿಯಾಡಿಕ್ ಟೇಬಲ್, ಅಟಾಮಿಕ್ ನಂಬರ್, ಹೈಡ್ರೋಜನ್ 2, ಜಿಂಕ್ ಕಲ್ತ್ಕೋ. ಸರ್ ಹೆಂಗೆ ಕಲಿಯೋದು ಸ್ವಲ್ಪ ಹೇಳ್ಕೊಟ್ಬಿಡಿ ಸರ್ ನೀವು. ನೋಡ್ಕೊ, ಕ್ಲೀನಾಗಿ ನೋಡ್ಕೊ, ಏನು ಕಷ್ಟ ಇಲ್ಲ. ನೀನು ಅಂದ್ಕೊಂಡ್ರೆ ಈಸಿ, ನೀನು ಕಷ್ಟ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ. ಸೈನ್ಸ್ ಆ್ಯಕ್ಚುಲಿ ತುಂಬಾ ಈಸಿ ಮಕ್ಕಳ. ನೀವೆಲ್ಲ ಸೈನ್ಸ್ ಕಾಂಬಿನೇಷನ್ ತೊಗೋಬೇಕು. ನಮ್ಮಲ್ಲಿ ಹೊಸ ಹೊಸ ಇನ್ವೆನ್ಷನ್ಸ್ ಆಗಬೇಕು. ನಮ್ಮಲ್ಲೂ ನೊಬೆಲ್ ಪ್ರೈಸ್ ಬರಬೇಕು ಇಂಡಿಯಾದಲ್ಲಿ. ನೋಡು, ಹೈಡ್ರೋಜನ್ ಫಸ್ಟ್ ಎಲಿಮೆಂಟ್, ಅಟಾಮಿಕ್ ನಂಬರು 1. ಇದು ಹೆಂಗೆ ರೆಪ್ರೆಸೆಂಟ್ ಮಾಡಬೇಕು ಗೊತ್ತಾ? ಯಾವುದೇ ಒಂದು ಎಲಿಮೆಂಟನ್ನ ನೋಡ್ಕೊ, ಹಿಂಗೆ ಮೇಲೆ A ಅಂತ ಬರಿತೀನಿ, ಕೆಳಗಡೆ Z ಅಂತ ಬರಿತೀನಿ. ಯಾವುದೇ ಒಂದು ಎಲಿಮೆಂಟ್ನ ಯು ಹ್ಯಾವ್ ಟು ರೆಪ್ರೆಸೆಂಟ್ ಲೈಕ್ ದಿಸ್: AXZ, AXZ. ಸೊ ವಾಟ್ ಈಸ್ A? ದಿಸ್ ಈಸ್ ಕಾಲ್ಡ್ ಅಟಾಮಿಕ್ ಮಾಸ್. ಏನು ಮಗು? ಅಟಾಮಿಕ್ ಮಾಸ್. ವಾಟ್ ಈಸ್ Z ಸರ್? ದಿಸ್ ಈಸ್ ಅಟಾಮಿಕ್ ನಂಬರ್. ಏನು ಮುಗಿದು? ಅಟಾಮಿಕ್ ನಂಬರ್. ಯಾವುದೇ ಒಂದು ಎಲಿಮೆಂಟ್ನ ವಿ ಹ್ಯಾವ್ ಟು ರೆಪ್ರೆಸೆಂಟ್ ಲೈಕ್ ದಿಸ್. ಓಕೆ, ಫಸ್ಟ್ ಎಲಿಮೆಂಟ್ ನಾನು ಹೇಳಿದೆ ಹೈಡ್ರೋಜನ್ ಅಟಾಮಿಕ್ ನಂಬರ್ ಎಷ್ಟು ಅಂತ. ಇಟ್ ಈಸ್ 1. ಹೈಡ್ರೋಜನ್ ಅಟಾಮಿಕ್ ನಂಬರ್ ಈಸ್ 1. ದಟ್ ಮೀನ್ ಐ ಹ್ಯಾವ್ ಟು ರೈಟ್ ಹಿಯರ್. ಅಟಾಮಿಕ್ ಮಾಸ್ ಆಲ್ಸೋ 1. ಕ್ಲಿಯರ್? ಓಕೆ, ಫಸ್ಟ್ ನೋಡು, ಅಟಾಮಿಕ್ ನಂಬರ್ 1 ಆಯಿತು. ಇಲ್ಲಿ ಹೀಗೆ ಬರ್ತೀನಿ. ನೆಕ್ಸ್ಟು ಹೀಲಿಯಂ. ನಿಂಗೆ ಹೀಲಿಯಂ ಗೊತ್ತಲ್ವಾ? ಹೀಲಿಯಂ ಅಟಾಮಿಕ್ ನಂಬರ್ ಈಸ್ 2. Helium atomic number is 2. How I can represent the element? Helium atomic number 2.
atomic number 4, around exactly. Atomic number 4. Clear students? We have to represent the elements, any elements like this. Carbon tago, atomic number 6, atomic mass 12. Sodium tago, atomic number 11, atomic mass 23. Clear? We have to represent the elements like this. Okay, first periodic table ಕಲ್ತ್ಕೋಬೇಕು. ಹೈಡ್ರೋಜನ್ ಜಿಂಕ್ ಹೇಗೆ ಎಲಿಮೆಂಟ್ನ ರೆಪ್ರೆಸೆಂಟ್ ಮಾಡ್ಬೇಕು ಮಗು, ಹೀಗೆ. ಕ್ಲಿಯರ್? ಅರ್ಥ ಆಯ್ತಾ? ಎಸ್. ಮುಂದೆ ಹೋಗೋಣವಾ? ಎಸ್ ಮಕ್ಕಳ. ನೆಕ್ಸ್ಟ್ ನೋಡ್ಕೋ ಇಲ್ಲಿ, ಹೈಡ್ರೋಜನ್ ಅಟಾಮಿಕ್ ನಂಬರ್ ಈಸ್ 1, ಹೀಲಿಯಂ ಅಟಾಮಿಕ್ ನಂಬರ್ 2, lithium atomic number 3, beryllium atomic number is 4, boron is 5, carbon 6. ಇದೇ ಥರ ನೀನು ಪೀರಿಯಡ್ ಟೇಬಲ್ಲಿ ಟಿಲ್ ಜಿಂಕ್ ವರೆಗೆ ಕಲ್ತ್ಕೋ. ಆಸ್ ಆಫ್ ನಾವು ಮುಂದೆ ಹೇಳ್ಕೊಡ್ತೀವಿ ನಾವು ಹೇಗೆ ಕಲ್ತ್ಕೋಬೇಕು ನಿಂಗೆ ಅಂತ. ಕ್ಲಿಯರ್ ಸ್ಟೂಡೆಂಟ್ಸ್? ಎಸ್. ಇಲ್ಲಿ ನೋಡ್ಕೋ, ಇಲ್ಲಿ ಹೈಡ್ರೋಜನ್ ಅಟಾಮಿಕ್ ನಂಬರ್ 1 ಇದೆಯಲ್ಲ, ಅದರ ಅರ್ಥ ಏನು ಗೊತ್ತಾ? ಹೈಡ್ರೋಜನ್ನಲ್ಲಿ ಒಂದು ಪ್ರೋಟಾನ್ ಇರುತ್ತೆ. ಪ್ರೋಟಾನ್ ಅಂದರೆ ಯಾವ ಚಾರ್ಜ್ ಮಗು? ಪ್ರೋಟಾನ್ ಅಂದರೆ ಪ್ಲಸ್ ಚಾರ್ಜ್. ಪ್ರೋಟಾನ್ ಅಂದರೆ ಪ್ಲಸ್ ಚಾರ್ಜ್. ಹೈಡ್ರೋಜನ್ ಅಟಾಮಿಕ್ ನಂಬರ್ 1 ಅಲ್ವಾ, ಇದರಲ್ಲಿ ಒಂದು ಪ್ರೋಟಾನ್ ಇರುತ್ತೆ. ಸೈಮಲ್ಟೇನಿಯಸ್ಲಿ ಇದರಲ್ಲಿ ಒಂದು ಎಲೆಕ್ಟ್ರಾನ್ ಕೂಡ ಇರುತ್ತೆ. ಹೈಡ್ರೋಜನ್ ಅಟಾಮಿಕ್ ನಂಬರ್ 1 which contains 1 proton, 1 electron. Helium atomic number is 2. How many protons? Yes, it is 2 protons. How many electrons? Yes, it is 2 electrons. Lithium atomic number is 3. How many protons? 3 protons. How many electrons? 3 electrons. Beryllium atomic number is 4. How many electrons? 4. How many protons? 4. Boron atomic number is 5. How many protons? 5. How many electrons? 5. Carbon atomic number 6. How many protons? 6. How many electrons? 6. Atomic number is equal to number of proton. ನೋಡ್ಕೋ ಇವಾಗ, ಲಿಥಿಯಂ ಅಟಾಮಿಕ್ ನಂಬರ್ 3 ಇದೆ ಮಗು. 3 protons and 3 electrons. Atomic number is equal to number of protons for neutral atom. ಗೊತ್ತಾಯ್ತಾ? ಓಕೆ, ನೋಡ್ಕೊ ಇಲ್ಲೇ ಸ್ವಲ್ಪ ಹೇಳ್ಕೊಡ್ತೀವಿ, ಸ್ವಲ್ಪ ಹೆಂಗೆ ಕಲಿಬೇಕು ನಿನಗೆ ಅಂತ. ಬೆರಿಲಿಯಂ ಅಟಾಮಿಕ್ ನಂಬರ್ 4 ಅಂತ ಇದೆ. 4 protons and 4 electrons. ಇವಾಗ ಒಂಚೂರು ಟ್ವಿಸ್ಟ್ ಮಾಡ್ತೀನಿ ನೋಡು ಮಗು. ಕೆಮಿಸ್ಟ್ರಿಯಲ್ಲಿ ಸೂಪರ್ ಸ್ಕ್ರಿಪ್ಟ್ ಮೇಲೆ ಪ್ಲಸ್ ಇದ್ದರೆ ಯು ಹ್ಯಾವ್ ಟು ರಿಮೂವ್ 1 electron. ನೋಡ್ಕೊ ಇಲ್ಲಿ ಸ್ವಲ್ಪ ಬರೀತೀನಿ ಇವಾಗ. ನೋಡ್ಕೊ ಮಗು, ಇಲ್ಲಿ ಕ್ಲಿಯರ್ ನೋಡ್ಕೊ. Beryllium atomic number 4, that means which contains 4 electrons, 4 protons. ಇದ್ರ ಮೇಲೆ ಯಾವ್ದಾದ್ರು ಚಾರ್ಜ್ ಇದೆಯಾ ಮಗು? ಚಾರ್ಜ್ ಅಂದರೆ ಪ್ಲಸ್ ಅಥವಾ ಮೈನಸ್ ಇದೆಯಾ? ದೇರ್ ಇಸ್ ನೋ ಪ್ಲಸ್ ಆರ್ ಮೈನಸ್ ಆನ್ ಬೆರಿಲಿಯಂ. ನಾನೇನು ಮಾಡಿದೆ ಇದನ್ನು ನೋಡ್ಕೊ, ಇಲ್ಲಿ ಬೆರಿಲಿಯಂ BE ಬರೆದ್ಬಿಟ್ಟು ತಲೆ ಮೇಲೆ ಬರೀ ಪ್ಲಸ್ ಬರೆದ್ಬಿಟ್ಟೆ. ಸೂಪರ್ ಸ್ಕ್ರಿಪ್ಟಲ್ಲಿ ಪ್ಲಸ್ ಬರೆದೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಎಸ್. ನೆಕ್ಸ್ಟ್ ನೋಡ್ಕೊ, ಇಲ್ಲಿ ಬೆರಿಲಿಯಂ ಆಟಲ್ಲಿ 4 protons, 4 protons, 4 electrons ಇತ್ತು. BE ಪ್ಲಸ್ ಬರೆದ್ಬಿಟ್ರೆ ಪ್ರೋಟಾನ್ಸ್ನ ರಿಮೂವ್ ಮಾಡೋಕ್ಕಾಗಲ್ಲ. ಯಾಕೆ ಅಂತೇಳಿ ನಿಮಗೆ ಸ್ಟ್ರಕ್ಚರ್ ಆಫ್ ಆಟಮ್ ಚಾಪ್ಟರ್ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಡ್ತೀನಿ ನಾನು. ಯು ಹ್ಯಾವ್ ಟು ರಿಮೂವ್ 1 electron. ಬೆರಿಲಿಯಂ ಅಟಾಮಿಕ್ ನಂಬರ್ 4, 4 protons, 4 electrons. BE ಪ್ಲಸ್ ಅಂದರೆ ಯು ಹ್ಯಾವ್ ಟು ರಿಮೂವ್ 1 electron. ಏನೂ ಇಲ್ಲ ಅಂದರೆ ಒಂದಿದೆ ಅಂತ ಮಗ. B ಇಂದ 1 electron ರಿಮೂವ್ ಮಾಡಿ, 4 ಇಂದ 1 electron ರಿಮೂವ್ ಮಾಡೋ. ಹೌ ಮೆನಿ electrons are left? 3 electrons are left here. ನೆಕ್ಸ್ಟ್ ನೋಡ್ಕೋ, BE ಇದೆ. ನಾನು BE 2 ಪ್ಲಸ್ ಬರಿತೀನಿ. B ಯಲ್ಲಿ 4 electrons, B ಯಲ್ಲಿ 4 electrons, 4 protons ಇತ್ತು. ನ್ಯೂಟ್ರಲ್ ಆಟಮು. B ಪ್ಲಸ್ ಅಂದರೆ 3 electrons. B2 plus means which contains 2 electrons. You have to remove 2 electrons from neutral atom. From neutral atom. Understood students? B 4 electrons. B plus 1 3 electrons. B plus 2 2 electrons. B plus 3 bardre obviously 1 electrons left. Clear? Yes. Let's take one more example of sodium. Atomic number is
11 ಮಗು. ಅರೆ ಸೋಡಿಯಂ ಅಟಾಮಿಕ್ ನಂಬರ್ 11 ಅಂದರೆ ಎಷ್ಟು ಪ್ರೋಟಾನ್ಸ್ ಇರುತ್ತೆ? ಆಬ್ವಿಯಸ್ಲಿ ಇಟ್ ಈಸ್ 11 ಪ್ರೋಟಾನ್. ಎಷ್ಟು ಎಲೆಕ್ಟ್ರಾನ್ಸ್? ಯಾ, ಇಟ್ ಈಸ್ 11 electrons. I am writing here Na ಪ್ಲಸ್. ಹಂಗಂದ್ರೆ ಇದರಿಂದ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡು. ಎಷ್ಟು ಎಲೆಕ್ಟ್ರಾನ್ಸ್ ಉಳ್ಕೊಳ್ತು ನಿನಗೆ? 10 electrons. Na ಪ್ಲಸ್, ಇಟ್ ಇಸ್ ನಾಟ್, ಇದು ನ್ಯೂಟ್ರಲ್ ಆಟಮ್, ಯಾವುದೇ ಚಾರ್ಜ್ ಇಲ್ಲ ಅಂದರೆ ನ್ಯೂಟ್ರಲ್ ಆಟಮು. ಪ್ಲಸ್ ಚಾರ್ಜ್ ಇದ್ರೆ 1+1 ಇದೆ, ಹಂಗಾಗಿ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದೆ. ಇಫ್ ಇನ್ ಕೇಸ್ ಹಂಗಾಗಲ್ಲ, +2 ಆಗಲ್ಲ, +2 ಇದ್ರೆ 9 electron. ನಿನಗೆ ಹೇಗೆ ಅಪ್ರೋಚ್ ಮಾಡೋದು ಅಂತ ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತದೆ. +1 ಇದ್ರೆ ಯು ಹ್ಯಾವ್ ಟು ರಿಮೂವ್ 1 electron. ಕ್ಲಿಯರ್ ಸ್ಟೂಡೆಂಟ್ಸ್? ದಿಸ್ ಇಸ್ ಅಬೌಟ್ ಜಸ್ಟ್ ಇಂಟ್ರಡಕ್ಷನ್ ಅಬೌಟ್ ಪೀರಿಯಾಡಿಕ್ ಟೇಬಲ್. ಓಕೆ, ಎಸ್. ನೆಕ್ಸ್ಟ್ ನೋಡ್ಕೋ, ಆಕ್ಸಿಜನ್ ಅಟಾಮಿಕ್ ನಂಬರ್ 8. ನೀನು ಹೇಳು, ಅಟಾಮಿಕ್ ನಂಬರ್ 8 ಅಂದರೆ ಎಷ್ಟು ಪ್ರೋಟಾನ್ಸ್ ಇದೆ? 8 ಪ್ರೋಟಾನ್ಸ್. ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 8 electrons. ಇಫ್ ಐ ರೈಟ್ O ಪ್ಲಸ್, ಯು ಹ್ಯಾವ್ ಟು ರಿಮೂವ್ 1 electron. ಓಕೆ, ಇಲ್ಲಿ ಬರಿತೀನಿ ನೋಡ್ಕೊ, ಅಟಾಮಿಕ್ ನಂಬರ್ ಇದು. ಪ್ರೋಟಾನ್ಸ್ ಎಷ್ಟು? ಯಾ, ಪ್ರೋಟಾನ್ಸ್ ಆರ್ 8. ಎಲೆಕ್ಟ್ರಾನ್ಸ್ ಎಷ್ಟು ಮಗು? 8. ಓ ಬರೆದ್ಬಿಟ್ಟು ಪ್ಲಸ್ ಬರೆದ್ಬಿಟ್ಟೆ. ಸೊ ಇವಾಗ ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸು? ಅಟಾಮಿಕ್ ನಂಬರು 8, ನಂಬರ್ ಆಫ್ ಪ್ರೋಟಾನ್ಸು 8, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮಾತ್ರ 7 electrons. ಓ 2 ಪ್ಲಸ್ ಬರೆದೆ. ಅಟಾಮಿಕ್ ನಂಬರ್ ಸೇಮ್ 8, ನಂಬರ್ ಆಫ್ ಪ್ರೋಟಾನ್ಸ್ ಆಲ್ಸೋ 8 ಆ್ಯಂಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 6 electrons. ಕ್ಲಿಯರ್ ಸ್ಟೂಡೆಂಟ್? ಇಫ್ ಐ ರೈಟ್ ಓ ಬರೆದ್ಬಿಟ್ಟು ತಲೆ ಮೇಲೆ ಮೈನಸ್ ಅಂತ ಬರೆದೆ. ಮೈನಸ್ ಏನೂ ಇಲ್ಲ ಅಂದರೆ ಒಂದಿದೆ ಅಂತ ಅರ್ಥ. ಸೊ ಇವಾಗ ಅಟಾಮಿಕ್ ನಂಬರ್ ಮಾತ್ರ ಸೇಮೇ ಇರುತ್ತೆ, ಪ್ರೋಟಾನ್ಸು ಸೇಮ್, ಎಲೆಕ್ಟ್ರಾನ್ಸು 8. -1 ಅಂದರೆ ನಮ್ಮಲ್ಲಿ ಏನು ಮಾಡ್ಬೇಕು? ನೀನು ಎಕ್ಸ್ಟ್ರಾ 1 electron ಪ್ಲಸ್ ಅಂತಿದ್ರೆ ಮೈನಸ್ ಮಾಡ್ಕೊತ ಇದ್ದೆ, ಮೈನಸ್ ಅಂತ ಇದೆ. ಸೊ ಹಾಗಾಗಿ ನೀನು 8 electrons ಆಲ್ರೆಡಿ ನ್ಯೂಟ್ರಲ್ ಆಟಮಲ್ಲಿ ಇತ್ತು. -1 ಅಂದರೆ ದೇರ್ ಆರ್ 9 electron. ಓ 2 ಮೈನಸ್, ಅಟಾಮಿಕ್ ನಂಬರ್ 8, ನಂಬರ್ ಆಫ್ ಪ್ರೋಟಾನ್ಸ್ 8, ಎಲೆಕ್ಟ್ರಾನ್ಸ್ 10. ಓವರಾಲ್ ಕನ್ಕ್ಲೂಷನ್ ಇಷ್ಟೇ ಮಗು. ಏನು ಅಂತ ಹೇಳಿದ್ರೆ, +1 ಇದ್ದರೆ ನ್ಯೂಟ್ರಲ್ ಆಟಮಿಂದ -1 ಮಾಡು, +2 ಇದ್ದರೆ ನ್ಯೂಟ್ರಲ್ ಆಟಮಿಂದ -2 ಮಾಡು, ಮೈನಸ್ ಇದ್ದರೆ ನ್ಯೂಟ್ರಲ್ ಆಟಮಿಂದ +1 ಮಾಡು, -2 ಇದೆ ನ್ಯೂಟ್ರಲ್ ಆಟಮಿಂದ +2 ಮಾಡು. ಕ್ಲಿಯರ್ ಸ್ಟೂಡೆಂಟ್ಸ್? ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಒಂದು ಕ್ವಶನ್ ನಿಮಗೆ, ಹೋಮ್ವರ್ಕ್. ಟುಡೇಸ್ ಹೋಮ್ವರ್ಕ್ ಕ್ವಶನ್ಸ್. How many electrons are present in? How many electrons are present in SO4 2 minus? How many electrons are present in PO4 3 minus? Sir, SO4 minus 2. Is this right? Of course, it is right. Number before sign is the rule. Number before sign is the rule. Clear? ಇದು ಕರೆಕ್ಟೇ ಮಗು. ಕೆಲವು ಬುಕ್ಸಲ್ಲಿ ಈ ಥರ ಕೊಟ್ಟಿರ್ತಾರೆ, ಏನು ಕನ್ಫ್ಯೂಷನ್ ಏನಿಲ್ಲ, ಹೇಗೆ ಬರೆದ್ರು ಕೂಡ ತಲೆ ಕೆಡಿಸ್ಕೊಳ್ಳೋಂಗೇನು ಇಲ್ಲ. ಓಕೆ, ಎಸ್. ನೆಕ್ಸ್ಟ್ ನೋಡ್ಕೊ ಇಲ್ಲಿ, ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ SO4 2 minus, PO4 3 minus. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ H2O ಆ್ಯಂಡ್ NH3. ನಾನು ಒಂದು ಮಾಡ್ತೀನಿ, ಇನ್ನೊಂದು ಹೋಮ್ವರ್ಕ್ ಕ್ವಶನ್ ಆಗಿ ನೀನು ತಗೋ. ಏನು? ಹೈಡ್ರೋಜನ್ ಅಟಾಮಿಕ್ ನಂಬರ್. ವಾಟ್ ಈಸ್ ದ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್? 1. ಹೌ ಮೆನಿ ಎಲಿಮೆಂಟ್ಸ್? 2 ಎಲಿಮೆಂಟ್ಸ್. ಒಂದು ಹೈಡ್ರೋಜನ್ದು ಒಂದು. ದೇರ್ ಆರ್ 2 ಎಲಿಮೆಂಟ್ಸ್, ಹೆನ್ಸ್ ದೇರ್ ಆರ್ 2 electrons. ಕ್ಲಿಯರ್? ಪ್ಲಸ್ ಆಕ್ಸಿಜನ್ ಅಟಾಮಿಕ್ ನಂಬರ್ is 8. If the atomic number is 8 means which contains 8 protons, 8 electrons. If it is neutral atom, ಯಾವ್ದಾದ್ರು ಚಾರ್ಜ್ ಇದೆಯಾ? ಯಾವುದೂ ಇಲ್ಲ. ಹಾಗಾಗಿ ಎಷ್ಟು ಎಲೆಕ್ಟ್ರಾನ್ಸು? 8 electrons. Oxygen 8, hydrogen 2. Total how many electrons, students? It is 10 electrons. I hope you understood the concept. Yes. In NH3 ನೋಡು, nitrogen, what is the atomic number of nitrogen? Yes, it is 7. ಅಂದರೆ ನ್ಯೂಟ್ರಲ್ ಆಟಮ್ ಅಲ್ವಾ, 7 electrons, 7 protons ಇರುತ್ತೆ. ಎಸ್, ಕ್ಲಿಯರ್? ನೆಕ್ಸ್ಟು, ಹಾಗಾಗಿ 7 electrons.
Next, hydrogen atomic number is 1. If the atomic number is 1 means which contains 1 electron. How estidav illi hydrogen? There are 3 hydrogen. Hence, how many electrons are present? 3 electrons. Clear? So 7 plus 3, total 10 electrons. Sir, H2O dallu 10 electrons. So NH3 kuda 10 electrons. So if a compound or molecules, they contain same number of electrons. Same andre nammalli chemistry alli ninge ನೆನಪಿಟ್ಕೋಬಿಡು. ಸೇಮ್ ಅಂದ್ರೆ ಐಸೋ. ಏನು ಮಗು? ಸೇಮ್ ಅಂದ್ರೆ ಐಸೋ, ISO. ಸೇಮ್ ಐಸೋ. ಎಲೆಕ್ಟ್ರಾನ್ಸ್ ಇದೆಯಲ್ಲ, ಅದಕ್ಕೆ ಅದನ್ನು ಏನಂತ ಕರಿತೀವಿ ನಾವು? These two are H2O and NH3 are isoelectronic species. What are these students? Isoelectronic species. ನಿಮ್ಗೆ ಇದು ಹೋಮ್ವರ್ಕ್ ಮಕ್ಕಳ. ಯಾವ್ದು ಹೇಳಿ? ಇದು ಹೋಮ್ವರ್ಕ್. ಬರ್ಕೊಳ್ಳಿ. SO4 2 minus, PO4 3 minus. How many electrons? So H2O NH3 ನಾನೇ ಮಾಡಿಬಿಟ್ಟಿದ್ದೀನಿ. This is homework question. Yes, clear students? Any doubt? I have a question to you. One more question. Okay. ಎಲ್ಲ ಬರ್ಕೊಂಡ್ರಲ್ವಾ? ಓಕೆ. ಎಸ್, ಐಸೋ ಎಲೆಕ್ಟ್ರಾನಿಕ್ ಸ್ಪೀಷೀಸು ಹೇಳ್ಕೊಟ್ಟಿದ್ದೀನಿ ಇವತ್ತು ನಿಮಗೆ. ಸೊ ಇವತ್ತೇನೆಲ್ಲ ಕಲ್ತೀವಿ ಮಕ್ಕಳ? ನೋ ರಿವಿಷನ್, ನೋ ರಿಟೆನ್ಷನ್, ನೋ ರಿಸಲ್ಟ್. ಇವತ್ತೇನೆಲ್ಲ ಕಲ್ತ್ವಿ? What is chemistry? Branch of science which deals with the composition and structure of matter. What is matter? Anything which has mass and occupies space. Matter classified 2 types: physical classification, chemical classification. Physical, solid, liquid, gases. Next, chemical classification. Yes, it is pure substance, mixture. Pure substance classified into pure substance classified into elements and compound. Mixtures classified into homogeneous, heterogeneous. Elements, only one type of atom. Compound, different type of atoms in a fixed ratio. Homogeneous, same taste throughout the mixture, same property throughout the solution, throughout the mixture. Heterogeneous, different properties throughout the mixture. ಆಮೇಲೆ ಏನು ಹೇಳ್ಕೊಟ್ಟೆ ಮಗು? ಹೌ ಟು ರೆಪ್ರೆಸೆಂಟ್ ದಿ ಎಲಿಮೆಂಟ್. ನೆನ್ಪಿಟ್ಕೋಬೇಡು. A, X, Z. What is Z? Atomic number. What is A? Atomic mass. What is A? Atomic mass. Z, atomic number. Atomic number is equal to number of protons. If it is a neutral atom, ಅಂದರೆ ಇದ್ರ ಮೇಲೆ ಯಾವುದಾದ್ರು ಚಾರ್ಜ್ ಇಲ್ಲ ಸರ್, ಅವಾಗ ಮಾತ್ರ ಅಟಾಮಿಕ್ ನಂಬರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಯಾವಾಗ ಅಂದರೆ ಇದ್ರ ಮೇಲೆ ಯಾವುದು ಚಾರ್ಜ್ ಇಲ್ಲ, ಎಲಿಮೆಂಟ್ ಮೇಲೆ ಪ್ಲಸ್ಸು ಅಥವಾ ಮೈನಸ್ಸು ಚಾರ್ಜ್ ಇಲ್ಲ ಅಂದಾಗ ಮಾತ್ರ. ಕ್ಲಿಯರ್? ಎ ಅಂದ್ರೇನು? ಅಟಾಮಿಕ್ ಮಾಸ್. ವಾಟ್ ಈಸ್ ಎಕ್ಸ್? ಎಲಿಮೆಂಟ್. ವಾಟ್ ಈಸ್ ಝೆಡ್? ಅಟಾಮಿಕ್ ನಂಬರ್. ಒಂದೇ ಒಂದು ಕ್ವಶನ್ ಮಗು, ನಾನು ಇದನ್ನು ಅಟಾಮಿಕ್ ಮಾಸ್ ಅಂತ ಹೇಳಿದೆ. ಎ ಅಂದ್ರೆ ಏನಂತ ಹೇಳಿದೆ? ಅಟಾಮಿಕ್ ಮಾಸ್ ಅಂತ ಹೇಳಿದೆ. ಐ ಹ್ಯಾವ್ ಎ ಕ್ವಶನ್ ಟು ಯು. ಈಸ್ ಅಟಾಮಿಕ್ ಮಾಸ್ ಅಂಡ್ ಅಟಾಮಿಕ್ ವೆಯ್ಟ್ ಬೋತ್ ಆರ್ ಸೇಮ್ ಆರ್ ಡಿಫ್ರೆಂಟ್? ಅಟಾಮಿಕ್ ಮಾಸು ಅಟಾಮಿಕ್ ವೆಯ್ಟ್ ಎರಡು ಒಂದೇನಾ, ಡಿಫ್ರೆಂಟಾ? ಇಫ್ ಇಟ್ ಈಸ್ ಸೇಮ್, why? If it is different, why? 3 questions. I told you this: atomic mass and atomic weight both are same, why? Both are different, why? Next, this question is also homework questions. These are the 2 homework questions to you. I will meet you in the next sessions, dear students. ನಮ್ಮಲ್ಲಿ 150 ಮಕ್ಕಳು ಎಕ್ಸಲೆನ್ಸ್ ಕಾಲೇಜ್ ಕಾರ್ಕಳದಲ್ಲಿ ಕೇವಲ 150 ಮಕ್ಕಳು ತಗೊಳ್ತಾ ಇದ್ವಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತೀವಿ ನಿಮಗೆ. ತುಂಬ ಚೆನ್ನಾಗಿ ಹೇಳ್ಕೊಡೋದ್ರ ಜೊತೆಗೆ ಕಲಿಸ್ತೀವಿ ನಿಮಗೆ. ತುಂಬ ಸ್ಕ್ರ್ಯಾಚ್, ವಿಲ್ ಟೀಚ್ ಯು ಫ್ರಮ್ ದಿ ಸ್ಕ್ರ್ಯಾಚ್. ನಿಮಗೆ ಏನು ಗೊತ್ತಿಲ್ಲ ಅಂದ್ಕೊಂಡೆ ಸ್ಕ್ರ್ಯಾಚ್ ಮಾಡ್ತೀವಿ. 1-to-1 ಕೋಚಿಂಗ್ ಕೊಡ್ತೀವಿ. ಹೈಲಿ ಡೆಲಿಷಿಯಸ್ ಫುಡ್ ಕೂಡ ಕೊಡ್ತೀವಿ. ಫೀಸ್ ಕೂಡ ನನ್ನ ನಿಮ್ಮ ಅಂತ ಎಲ್ಲ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಮಕ್ಕಳುಗಳು ಬರೆಸ್ಬಹುದು. ದಟ್ ಮೀನ್ ಪೇರೆಂಟ್ಸ್ಗಳು ಕೂಡ ಬರೆಸ್ಬಹುದು. ನಮ್ಮ ಕಾಲೇಜಿನ ಮುಖ್ಯ ಉದ್ದೇಶ ಏನಂದರೆ, ಒಂದು ಆವ್ರೇಜ್ ಸ್ಟೂಡೆಂಟು ಸರ್ 50% ತೊಗೊತೀನಿ ಸರ್ 10th, ಕೆನ್ ಐ ಕ್ರ್ಯಾಕ್ ನೀಟ್ ಎಕ್ಸಾಮ್, ಕೆನ್ ಐ ಏಬಲ್ ಟು ಗೆಟ್ ಇನ್ ಟು ಏಮ್ಸ್, ಜಿಪ್ಮರ್,
ಲೇಡಿ ಹಾರ್ಡಿಂಜೆ ಆರ್ ಕಿಂಗ್ ಜಾರ್ಜ್ ಮೆಡಿಕಲ್ ಕಾಲೇಜ್, BMCಗೆ ಹೋಗ್ಬೋದಾ, MMCಗೆ ಹೋಗ್ಬೋದಾ ಅಂತ ಎಲ್ಲ ಕ್ವಶನ್ಸ್ಗಳಿರುತ್ತೆ. ಸರ್ 10th ಏನೋ ಕಷ್ಟಪಟ್ಟೆ ಸರ್, ಓದೋಕ್ಕಾಗಲಿಲ್ಲ, ಅಷ್ಟು ಜೊತೆ ಸಪೋರ್ಟ್ ಸಿಗಲಿಲ್ಲ, ಸ್ವಲ್ಪ ಮೊಬೈಲಿಗೆ ಅಡಿಕ್ಷನ್ ಆದೆ. ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಜವಾಗ್ಲೂ ಮೊಬೈಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಇವೆಲ್ಲವೂ ಕೂಡ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದಾವೆ. ನೀವು ಫಸ್ಟ್ ಮಾಡಬೇಕಾಗಿದ್ದ ಕೆಲಸನೇ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಸೆಟ್ಲ್ ಆಗೋವರೆಗೆ, ದಟ್ ಮೀನ್ ಸೆಕೆಂಡ್ PUC ಲೈಫ್ ಟರ್ನಿಂಗ್ ಪಾಯಿಂಟ್. ಎಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರುತ್ತೆ, ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರುತ್ತೆ. ಮೊಬೈಲ್ ಡಿಸ್ಟ್ರಾಕ್ಷನ್ನ ಆಯಿತು ಸರ್, ಫೋಕಸ್ ಮಾಡೋಕ್ಕಾಗಲಿಲ್ಲ, ಬಟ್ PUCಲಿ ಹೊಡಿತೀನಿ ಸರ್, ನೀಟ್ ಹೊಡಿತೀನಿ, JE ಕ್ರ್ಯಾಕ್ ಮಾಡ್ತೀನಿ, KCET ಒಳ್ಳೆ ರ್ಯಾಂಕ್ ತೊಗೊತೀನಿ, ಈ ಥರ ಹಠ ಕಟ್ಕೋ. ಎಲ್ಲ ಕಾಲೇಜು ಚೆನ್ನಾಗಿರುತ್ತೆ. ಅದ್ರಲ್ಲಿ ನಮ್ಮದು ಒಂದು ಕಾಲೇಜು ಎಕ್ಸಲೆನ್ಸ್ PU ಕಾಲೇಜ್. ಇಟ್ ಈಸ್ ಇನ್ ಕಾರ್ಕಳ. ಲಿಮಿಟೆಡ್ ಸ್ಟೂಡೆಂಟ್ಸ್, 1-to-1 ಕೋಚಿಂಗ್ ಆ್ಯಂಡ್ ದಿ ಬೆಸ್ಟ್ ಫ್ಯಾಕಲ್ಟೀಸ್ ಆಫ್ ದಿ ಕರ್ನಾಟಕ ಸ್ಟೇಟ್. ಸೊ ಈ ಥರ ಇದೆ ನಮ್ಮಲ್ಲೂ ಕೂಡ. ಸೊ ನೀನು ಮಾಡಬೇಕಾಗಿದ್ದಿಷ್ಟೇ, ಪ್ರತಿದಿನ ಓದಬೇಕು, ಪ್ರತಿದಿನ ಬುಕ್ಸ್ ಮುಂದೆ ಕೂತ್ಕೋಬೇಕು. ಹೌದು, ಡಿಸ್ಟ್ರಾಕ್ಷನ್ ಈಗಿನ ಜನ್ರೇಷನ್ಗೆ ತುಂಬ ಇದೆ, ಬಟ್ ಆದರೂ ಕೂಡ ಲೈಫ್ನ ಕಟ್ಕೋಬೇಕು. ಎಲ್ಲ ನಿಮ್ಮ ಅಪ್ಪಾಜಿ ಅಮ್ಮ ತುಂಬ ಕಷ್ಟಪಟ್ಟು ನಿನ್ನ ಓದಿಸಿರ್ತಾರೆ, ಅವರ ಕಷ್ಟವನ್ನೆಲ್ಲ ಒಂದ್ಸರಿ ರಿವೈಸ್ ಮಾಡ್ಕೊ. ಹಾಗೆ ಮೆಮೊರಿಯಿಂದ ಬರ್ತಾ ಹೋಗುತ್ತೆ ನಿಮ್ಮ ಅಮ್ಮ ಪಟ್ಟ ಕಷ್ಟ. ದುಡ್ಡನ್ನು ಹೊಂದ್ಸೋಕ್ಕೆ ತುಂಬ ಕಷ್ಟ ಇದೆ ಮಕ್ಕಳ. ಲೈಫು ಇನ್ನು 26 ಆಯ್ತಲ್ವಾ, 2030, 2030, 2040 ನಿಮ್ಮ ಒಂದು ಇದಕ್ಕೆ ಬರೋ ಅಷ್ಟೊತ್ತಿಗೆ, ಕೆಲಸ ಹುಡುಕೋಷ್ಟೊತ್ತಿಗೆ ತುಂಬ ಕಾಂಪಿಟೇಷನ್ ಇದೆ, ತುಂಬ ಕಾಂಪಿಟೇಷನ್ ಇದೆ. ನಾನು ಇವತ್ತು ಬೆಳಿಗ್ಗೆ ಯಾವುದೋ ಪೇಪರ್ ಓದಿ, ಯಾವುದೋ ಒಂದು ಸಾಫ್ಟ್ವೇರ್ನಲ್ಲಿ 30,000 ಮೆಂಬರ್ಸ್ನ ಲೇ ಆಫ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಯಾರು ಹಾರ್ಡ್ ವರ್ಕ್ ಮಾಡ್ತಾರೋ, ಯಾರು ಡೆಡಿಕೇಟಿವ್ ಆಗಿರ್ತಾರೋ, ಈ 2 ವರ್ಷ ಇಲ್ಲಿ ಬದಲಾಗುತ್ತೆ ನಿನ್ನ ಲೈಫ್. ಹಾಗಾಗಿ 2 ವರ್ಷ ನೀನು ಹೇಗಿರಬೇಕಂದ್ರೆ, ಜಸ್ಟ್ ಇಮ್ಯಾಜಿನ್ ಒಬ್ಬ ತಪಸ್ವಿ, ಇನ್ನೊಬ್ಬ ತಪಸ್ಸು ಮೆಡಿಟೇಷನ್ಗೆ ಕೂತಿದ್ದಿ ಅಂತ ಅನ್ಕೋಬೇಕು. ಕಾಲೇಜಿಗೆ ಸೇರ್ಕೊಂಡ ತಕ್ಷಣವೇ ಸ್ಟಾರ್ಟಿಂಗ್ ಒಂದು 3 ತಿಂಗಳು ತುಂಬ ಉತ್ಸಾಹ ಇರ್ತೀಯ. ಹೆಂಗಿರ್ತೀಯ ಅಂದರೆ, ಸರ್ ನಾನು ಮಾಡ್ತೀನಿ ಅಂತೇಳಿ 3 ತಿಂಗಳಾದಮೇಲೆ ನಿನ್ನ ಇಂಟ್ರೆಸ್ಟ್ ಡೌನ್ ಆಗಿ ಸ್ಟಾರ್ಟ್ ಆಗುತ್ತೆ. ನಿಂದು ಇಂಟ್ರೆಸ್ಟು ಕೋಕೋ-ಕೋಲಾ ಬಾಟ್ಲ್ ಹಂಗೆ ಇರಬಾರ್ದು. ಏನೋ ಓಪನ್ ಮಾಡಿದ ತಕ್ಷಣ ಎಫರ್ವೆನ್ಸ್ ಗುಳ್ಳೆಗಳು ಬೇಗ ಮೇಲೆ ಬಂದುಬಿಡ್ತವೆ. ಎಷ್ಟು ನಿಮಿಷ ಬರುತ್ತೆ? ಒಂದು 20 ಸೆಕೆಂಡ್ ಅಲ್ವಾ? ಹಂಗಿರ್ಬಾರ್ದು. ನಿನ್ನ ಇಂಟ್ರೆಸ್ಟ್ ಕಾನ್ಸ್ಟೆಂಟಾಗಿರಬೇಕು. 730 ಡೇಸ್ ಕೂಡ ನಿನ್ನ ಬುಕ್ಸು ಮುಂದೆ ಅಡಿಕ್ಟಾಗಿ ಓದಬೇಕು ಮಗು. ಅವಾಗ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ. ಸೊ ನಮ್ಮಲ್ಲಿ ನಿಮಗೆ ಪ್ರೆಷರ್ ಇರಲ್ಲ, ಪ್ಲೆಷರ್ ಮಾಡಿಸ್ತೀವಿ, ಓದಿಸ್ತೀವಿ, ಎಲ್ಲದನ್ನು ಕೂಡ ತುಂಬ ಸ್ಕ್ರ್ಯಾಚಿಂದ ಹೇಳ್ಕೊಡ್ತೀವಿ. ಬಟ್ ಅದ್ರ ಜೊತೆಗೆ ನಿನಗೂ ಕೂಡ ಕಲಿಬೇಕು ಅನ್ನೋ ಡಿಸೈರು, ಹಂಬಲ ಅತೀವವಾಗಿದ್ದರೆ ತುಂಬ ಒಳ್ಳೆಯದು ಮಗು. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್ ಮಕ್ಕಳ. ಇವತ್ತು ಸ್ವಲ್ಪ ಹಾಗೆ ಇಂಟ್ರೊಡಕ್ಷನ್ ಕ್ಲಾಸ್ ಕೊಟ್ಟಿದ್ದೀವಿ. ಜಸ್ಟ್ ಕಾಲೇಜ್ ಸ್ಟಾರ್ಟ್ ಆಗೋವರೆಗೂ ಕೂಡ ನಿಮಗೆ ಸ್ವಲ್ಪ ಬೇಸಿಕ್ಸು, ಹಾಗೆಯೇ ಹೋಮ್ವರ್ಕ್ ಕ್ವಶನ್ಸ್ನ ಕೊಡ್ತಾ ಹೋಗ್ತೀವಿ. ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ. ಹಾಗೆಯೇ MCQ ಕ್ವಶನ್ಸ್ ಕೂಡ ಕೊಡ್ತಾ ಹೋಗ್ತೀವಿ. 1 more ಕ್ವಶನ್ಸ್, ಇದೊಂದಾಯ್ತಲ್ವಾ? ಓಕೆ, ಬರ್ಕೊಡಿ. ನೆಕ್ಸ್ಟ್ ಕ್ವಶನ್ನು. ಎಸ್, ದಿಸ್ 1 ಕ್ವಶನ್, 3 ಸ್ಟಾರ್ ಹೋಮ್ವರ್ಕ್ ಕ್ವಶನ್ಸ್. ಓಕೆ, ಇಲ್ಲೊಂದು ನೆಕ್ಸ್ಟ್ ಕ್ವಶನ್, ಅಟಾಮಿಕ್ ಮಾಸ್ ಆ್ಯಂಡ್ ಅಟಾಮಿಕ್ ವೆಯ್ಟ್ ಡಿಫ್ರೆನ್ಸ್ ತಿಳ್ಕೊಳಕ್ಕೆ ಟ್ರೈ ಮಾಡಿ. ಎಸ್, BF3 NH3. ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ಯಾವ ತಗೊಳ್ಳೋಣ ಮಕ್ಕಳ ನಾವು? H2SO4 HNO3. ನೆಕ್ಸ್ಟ್ ಒಂದು ಬರ್ಕೊಳ್ಳಿ, NO3 2-. How many electrons are present in each species? So 3-4 questions ಆಯಿತು. 1, yes, 2, 3, 4, 5, 6, 7 questions ಆಯಿತು. These are the homework questions. Just do it now. ಇವತ್ತೇ ಮಾಡು, ನಾಳೆ ಮಾಡೋದು ಇವತ್ತೇ ಮಾಡು, ಇವತ್ತು ಮಾಡೋಣ ಈಗಲೇ ಮಾಡಿ ಮಕ್ಕಳ. ಆಲ್ ದಿ ಬೆಸ್ಟ್. ಎಕ್ಸಲೆನ್ಸ್ PU ಕಾಲೇಜ್ ಕಾರ್ಕಳ ಅಡ್ಮಿಷನ್ಸ್ ಎಲ್ಲ ಓಪನ್ ಆಗಿದೆ. ಸೀಟ್ ಕೂಡ ಕ್ಲೋಸ್ ಆಗ್ತಾ ಬರ್ತಾ ಇದೆ. ನೀವು ನೋಡಿ, ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಶುಭವಾಗಲಿ ಮಕ್ಕಳ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. All this time I've been holding on so tight, 'cause all that